ಮಂಗಳವಾರ ಬಂದ್ ಆಗುತ್ತಾ ಕೆಎಸ್ಆರ್ಟಿಸಿ ಬಸ್. ನಾಳಿನ ಸಿಎಂ ಸಭೆ ಮೇಲೆ ಮುಷ್ಕರದ ಬಗ್ಗೆ ನಿರ್ಧಾರ. ಸಾರಿಗೆ ನೌಕರರ ಮುಷ್ಕರದಿಂದ ಸರ್ಕಾರ ಅಲರ್ಟ್ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ಸ್ತಬ್ಧವಾದರೆ ಖಾಸಗಿ ವಾಹನದ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ನಾಳಿನ ಸಿಎಂ ಸಭೆ ಮೇಲೆ ಮುಷ್ಕರದ ಬಗ್ಗೆ ನಿರ್ಧಾರ ಆಗುತ್ತೆ. ಸಾರಿಗೆ ನೌಕರರ ಮುಷ್ಕರದಿಂದ ಸರ್ಕಾರ ಅಲರ್ಟ್ ಆಗಿದೆ. ಜನರಿಗೆ ಸಮಸ್ಯೆ ಆಗುತ್ತೆ. ಕೆಎಸ್ಆರ್ಟಿಸಿ ಬಸ್ ಸ್ತಬ್ಧ ಆದರೆ ಬಂದಾದರೆ ಖಾಸಗಿ ವಾಹನದ ವ್ಯವಸ್ಥೆ ಮಾಡಬೇಕಾಗುತ್ತೆ. ಖಾಸಗಿ ಬಸ್, ಕ್ಯಾಬ್ ಹಾಗೂ ಆಟೋಗಳ ಸೇವೆಗೆ ತಯಾರಿಯನ್ನ ಮಾಡಿಕೊಳ್ಬೇಕು. ಖಾಸಗಿ ವಾಹನಗಳ ಮೊರೆ ಹೋಗಿದೆ ಈಗ ರಾಜ್ಯ ಸರ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 120 ಖಾಸಗಿ ಬಸ್ ಬಳಕೆಗೆ ತಯಾರಿಯನ್ನ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರ ಹೇಳಿಕೆಯನ್ನ ಕೊಟ್ಟಿರುವುದು. ಮಂಗಳವಾರ ಬಂದ್ ಆಗುತ್ತಾ ಹಾಗಾದ್ರೆ ಕೆಎಸ್ಆರ್ಟಿಸಿ ಬಸ್ ಬಂದ್ ಆದರೂ ಕೂಡ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಜೊತೆಗೆ ಕೆಎಸ್ಆರ್ಟಿಸಿ ಬಸ್ ಸ್ತಬ್ಧ ಆಗಿದ್ದೇ ಆದರೆ ಖಾಸಗಿ ವಾಹನದ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಬಂದೋಬಸ್ತ್ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಡಿಪೋ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ನಿಲ್ದಾಣಗಳು ಅಂತೇಳಿ ಬರ್ತಾ ಇದ್ದಾವೆ ಆ ನಿಲ್ದಾಣಗಳಲ್ಲಿಯೂ ಕೂಡ ಸೂಕ್ತ ರಕ್ಷಣೆಯನ್ನು ಕೊಡ್ತಕ್ಕಂಥ ಕ್ರಮವನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ತಾರೆ. ಹಾಗೆಯೇ ತಾಲೂಕು ಅಷ್ಟೇ ಅಲ್ಲದೆ ಈ ಹೋಬಳಿ ಕೇಂದ್ರಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಗ್ರಾಮ ಪಂಚಾಯತಿಗಳಿರ್ಬೋದು, ಅಲ್ಲಿಂದಲೂ ಕೂಡ ಬೇರೆ ಊರುಗಳಿಂದ ಚಿಕ್ಕಬಳ್ಳಾಪುರ ಮೇನ್ ಜಿಲ್ಲಾ ಕೇಂದ್ರಕ್ಕೆ ಹಲವಾರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಓದಲಿಕ್ಕೆ ಅಂತೇಳಿ ಬಸ್ಸನ್ನು ಉಪಯೋಗ ಮಾಡ್ತಕ್ಕಂಥದ್ದು ಇದೆ. ಸೊ ಹಾಗಾಗಿ ಇಂಥ ಕೇಂದ್ರಗಳನ್ನು ನಾವು ಏನೇನು ಯಾವ್ಯಾವ ತಾಲೂಕುಗಳಿಗೆ ಎಷ್ಟೆಷ್ಟು ಶೆಡ್ಯೂಲ್ಸ್ ಇತ್ತು ಆ ಶೆಡ್ಯೂಲ್ಸ್ ಪ್ರಕಾರ ನಮ್ಮಲ್ಲಿ ಇರ್ತಕ್ಕಂಥ ವಾಹನಗಳೇನಿದ್ದಾವೆ ಇವೆಲ್ಲವನ್ನು ಕೂಡ ಹಂಚಿಕೆಯನ್ನು ನಾವು ಮಾಡಿಕೊಂಡು ಈ ಬಸ್ಗಳನ್ನು ನಾವು ಬಳಕೆ ಮಾಡಲಿಕ್ಕೆ ನಾವು ಉದ್ದೇಶ ಮಾಡಿದ್ದೀವಿ. ಹಾಗಾಗಿ ಒಪ್ಪಂದ ವಾಹನಗಳು ಒಟ್ಟು ವಾಹನಗಳು 88 ಇದೆ. ಮೊದಲು ವಾಹನಗಳು 120 ಇದೆ. ಖಾಸಗಿ ಸೇವಾ ವಾಹನಗಳು 51 ಇದೆ. ಶಾಲಾ ವಾಹನಗಳು 581 ಇದೆ. ಮ್ಯಾಕ್ಸಿ ಕ್ಯಾಬ್ಗಳು 219 ಇದೆ. ಹಾಗಾಗಿ ಸಫಿಷಿಯೆಂಟ್ ನಂಬರ್ಸ್ ಬಸ್ಸಸ್ಗಳು ನಮಗೆ ಅವೈಲಬಲ್ ಇದೆ. ಈಗ ಶಾಲಾ ಕಾಲೇಜುಗಳ ಬಸ್ಗಳು ಕೂಡ ಅಷ್ಟೇ. ಶಾಲಾ ಕಾಲೇಜುಗಳಿಗೆ ಅವರು ರೊಟೀನ್ ಆಗಿ ಆ ಶಾಲೆಗಳಿಗೆ ಅಥವಾ ಕಾಲೇಜುಗಳಿಗೆ ಬಸ್ಗಳು ಹೋಗ್ತವೆ, ಮಕ್ಕಳನ್ನು ಡ್ರಾಪ್ ಮಾಡ್ತಾರೆ. ಡ್ರಾಪ್ ಮಾಡಿದ ನಂತರದಲ್ಲಿ ಇನ್ನು ಮಧ್ಯದಲ್ಲಿ ಇನ್ ಬಿಟ್ವೀನ್ ಇರ್ತಕ್ಕಂಥ ಅವಧಿ ಏನಿದೆಯಲ್ಲ ಆ ಅವಧಿಯಲ್ಲಿ ಆ ಶಾಲಾ ಕಾಲೇಜುಗಳ ಬಸ್ಗಳನ್ನು ನಾವು ಬಳಕೆ ಮಾಡ್ಕೊಳ್ತೀವಿ. ಮತ್ತು ಶಾಲಾ ಮುಗಿತಕ್ಕಂಥ ಸಮಯಕ್ಕೆ ಸರಿಯಾಗಿ ಎಲ್ಲ ಬಸ್ಗಳು ಮತ್ತೆ ಶಾಲೆ ಹತ್ರ ಹೋಗ್ತವೆ, ಮತ್ತೆ ಮಕ್ಕಳನ್ನು ಸುರಕ್ಷಿತವಾಗಿ ಶಾಲೆಯಿಂದ ಕರ್ಕೊಂಡು ಅವರವರ ಮನೆಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಈ ಮುಷ್ಕರವನ್ನು ಮಾಡ್ತಾ ಇರೋದ್ರಿಂದ ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ